ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಅಮ್ಮನ ಕೈ ರುಚಿ. ಸೊ ಇವತ್ತು ನಾವು ಮಾಡೋಕ್ಕೆ ಹೊರಟಿರೋ ರೆಸಿಪಿ ಬಂದು ಚಿಕನ್ ಗ್ರೇವಿ. ಬನ್ನಿ ನೋಡೋಣ ಈ ಟೇಸ್ಟಿಯಾದ ಚಿಲ್ಲಿ ಚಿಕನ್ ಗ್ರೇವಿ ಹೇಗೆ ಮಾಡೋದಂತ. ಯಾರಿಗೆ ತಾನೇ ಚಿಲ್ಲಿ ಚಿಕನ್ ಇಷ್ಟ ಇಲ್ಲ? ಆಬ್ವಿಯಸ್ಲಿ ಸ್ವಲ್ಪ ಖಾರ ಇರುತ್ತೆ, ಬಟ್ ತಿನ್ನೋಕ್ಕಂತೂ ಇಷ್ಟ ಆಗುತ್ತಲ್ವಾ. ಬನ್ನಿ ನೋಡೋಣ. ಒಂದು ಕಡಾಯಿ ತಗೊಳ್ಳಿ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಒಂದು 3ರಿಂದ 4 ಹಸಿಮೆಣಸಿನ್ಕಾಯಿ ತೊಗೊಳ್ಳೋಣ. ಒಂದು ಸ್ವಲ್ಪ ಕರಿಬೇವು ತೊಗೊಳ್ಳೋಣ. ಚೆನ್ನಾಗಿ ಆಡಿಸ್ಕೊಳ್ಳಿ. ಚಟಪಟ ಚಟಪಟ ಅಂತಿದೆ. 1ರಿಂದ 2 ಈರುಳ್ಳಿ ತೊಗೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿನ ಯಾವಾಗಲೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಅದರಲ್ಲಿರೋ ಹಸಿ ವಾಸನೆ ಫುಲ್ ಹೋಗಬೇಕು. ಸೊ ಈರುಳ್ಳಿ ಈಗ ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ. ಒಂದು ಸ್ವಲ್ಪ ಚಿಟಿಕೆ ಅರಿಶಿನ ಹಾಕ್ಕೊಳ್ಳೋಣ. 1ರಿಂದ 1/4 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಚೆನ್ನಾಗಿ ಇದನ್ನು ಬಾಡಿಸ್ಕೊಳ್ಳಿ. ಈಗ 1-2 ಹಚ್ಚಿರೋಂಥ ಟೊಮ್ಯಾಟೊ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಫ್ರೈ ಮಸಾಲೆ ಪೌಡರ್ಗೆ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡಿಕೊಂಡು ಅದನ್ನು ಹಾಕ್ಕೊಳ್ತಾ ಇದ್ದೀವಿ. ಒಂದು 3ರಿಂದ 4 ಸ್ಪೂನಷ್ಟು ತೊಗೊಳ್ಳಿ. 1ರಿಂದ 1/4 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. 1ರಿಂದ 1/4 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ. ಟೇಸ್ಟ್ ನೋಡಿ, ನಿಮಗೆ ಯಾವ ಥರ ಬೇಕು ನಿಮ್ಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಉಪ್ಪನ್ನ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಚಿಕನ್ ಎಲ್ಲ ಹಾಕ್ಕೊಳ್ಳೋಣ. ಬೇಯಿಸಿರೋ ಅಂಥ ಚಿಕನ್ ಹಾಕ್ಕೊಳ್ತಾ ಇದ್ದೀವಿ, ಸೊ ದಟ್ ತುಂಬ ಹೊತ್ತು ಹಿಡಿಯುತ್ತೆ ಫ್ರೈಯಲ್ಲಿ ಬೇಯೋದಕ್ಕೆ ಅಂತ. ಮೊದಲೇ 1-2ರಿಂದ 3 ಕೂಗು ಹಾಕೋಷ್ಟು ಬೇಯಿಸ್ಕೊಳ್ತೀವಿ, ಸೊ ಹಾಗಾಗಿ ನೀಟಾಗಿದು ಬೇಗ ಬೆಂದ್ಕೊಳ್ಳುತ್ತೆ ಅಂತ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ದೊಡ್ಡ ಫ್ಲೇಮಲ್ಲಿ ಒಂದು ತಟ್ಟೆ ಮುಚ್ಚಿಟ್ಟು ಅದೇ ಸ್ಟೀಮಲ್ಲಿ ಚೆನ್ನಾಗಿ ಬಾಯ್ಲ್ ಆಗಲಿ. ಇವಾಗ ರೆಡಿ ಆಗಿದೆ. ಸ್ವಲ್ಪ ಕೊತ್ತಂಬರಿ ಹಾಕಿ ಗಾರ್ನಿಷ್ ಮಾಡ್ತಾ ಇದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಹಾ, ನೋಡೋಕೆ ಎಷ್ಟು ಚೆನ್ನಾಗಿದೆ. ಚೆನ್ನಾಗಿ ಸ್ಟೀಮಲ್ಲೇ ಬಾಯ್ಲ್ ಆಗಬೇಕು. ಸೊ ಈಗ ಟೇಸ್ಟಿಯಾದ ಚಿಲ್ಲಿ ಚಿಕನ್ ಗ್ರೇವಿ ರೆಡಿ. ನೋಡಿ ಹೇಗೆ ಕಾಣ್ತಿದೆ. ಆಹಾ, ಆದಷ್ಟು ಬೇಗ ತಿನ್ಬೇಕನ್ನಿಸ್ತಿದೆ. ಸೊ ನಾವು ಟೇಸ್ಟ್ ಮಾಡ್ತೀವಿ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ರುಚಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.